ಸುಪ್ರೀಂ ಕೋರ್ಟ್ಗೆ ಸ್ವತಃ ಮಮತಾ ದೀದಿಯವರೇ ಹೋಗಿ ವಾದವನ್ನು ಮಂಡನೆ ಮಾಡಿಬಿಟ್ಟು ಬಂದಮೇಲೂ ಕೂಡ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದ್ರೆ, ಅಂದರೆ ಮಮತಾ ದೀದಿಯವರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಹೇಗಾದರೂ ಮಾಡಿ ಚುನಾವಣೆಯನ್ನು ಮುಂದಕ್ಕೆ ಹಾಕಬೇಕು ಅಂತ ಹೇಳಿ ಈಗ ಅವರು ಕೋರ್ಟ್ಗೆ ಅಲಿತಿದ್ದಾರೆ. ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟತೆಯನ್ನು ಪಡಿಸಿದೆ, ಚುನಾವಣೆಯನ್ನು ಯಾವ ಕಾರಣಕ್ಕೂ ಕೂಡ ಮುಂದೂಡಲಿಕ್ಕಾಗಲ್ಲ. ಈಗ ಮಮತಾ ದೀದಿಗೆ ಭಯ ಶುರುವಾಗೋಗಿ ನೀವು ನನಗೆ ಮತವನ್ನು ಹಾಕಿಲ್ಲ ಅಂದರೆ ನಿಮ್ಮನ್ನು ಇಲ್ದಂಗೆ ಮಾಡ್ತಾರೆ ಅಂತ ಮುಸ್ಲಿಂ ಸಮುದಾಯವನ್ನು ಪ್ರಚೋದನೆ ಮಾಡುವಂಥ ಕೆಲಸಕ್ಕೆ ಇವಾಗ ಮಮತಾ ದೀದಿಯವರು ಕೈ ಹಾಕಿರ್ತಕ್ಕಂಥದ್ದು. ಸಶಸ್ತ್ರ ಪಡೆಯ ಒಬ್ಬ ಯೋಧರೇನಿದ್ದಾರೆ ಅವರು ಮನೆ ಮನೆಗೂ ತೆರಳಿ ನೀವು ಬನ್ನಿ ಮತದಾನವನ್ನು ಮಾಡಿ, ಯಾರಾದರೂ ನಿಮಗೆ ಎದುರಿಸಿದ್ರೆ ನೀವು ನಮಗೆ ಫೋನ್ ಕರೆಯನ್ನು ಮಾಡಿ, ವಿಡಿಯೋ ಕಾಲನ್ನು ಮಾಡಿ, ನಾವು ನಿಮಗೆ ಭದ್ರತೆಯನ್ನು ಕೊಡ್ತೀವಿ, ಈ ರೀತಿಯಾಗೆಲ್ಲ ಒಂದು ಭಯಮುಕ್ತ ವಾತಾವರಣನ ನಿರ್ಮಾಣ ಮಾಡ್ತಾ ಇರೋದಕ್ಕೆ. ಅಂದರೆ ಅಲ್ಲಿನ ಜನರು ಸಶಸ್ತ್ರ ಪಡೆಗಳನ್ನು ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಬರಮಾಡ್ಕೊಳ್ತಿದ್ದಾರೆ ಅಂತಂದರೆ ಅಲ್ಲಿರೋ ಜನರು ಈ TMCಯ ಒಂದು ಅಧಿಕಾರದ ಅಮಲಿನಿಂದ ನಡೆಯುವಂಥ ಹಿಂಸಾಚಾರದಿಂದ ಎಷ್ಟು ನಲುಗೋಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗಮನಕ್ಕೆ ಬರುತ್ತೆ. ಹಾಗೆ BJP ಒಂದು ಸ್ಪಷ್ಟತೆಯನ್ನು ಕೊಟ್ಟಿದೆ. ಯಾವ ಹುಮಾಯೂನ್ ಕಬೀರ ಬಂಗಾಳದಲ್ಲಿ ಬೆಲ್ಡಾಂಟಾ ಗ್ರಾಮದಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ತಾನೋ ಅಂಥವನ ಜೊತೆಯಲ್ಲಿ ಕೈ ಜೋಡಿಸುವಂಥ ಅನಿವಾರ್ಯತೆ BJPಗೆ ಇಲ್ಲವೇ ಇಲ್ಲ. ನಾವು ಬಾಬ್ರಿ ಮಸೀದಿಯ ವಿರೋಧಿಗಳು, ಹಾಗಾಗಿ ನಾವು ಹುಮಾಯೂನ್ ಕಬೀರನ ಜೊತೆ ಯಾವುದೇ ರೀತಿಯಾದಂಥ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡೋದಿರಲಿ, ಅವ್ರ ಜೊತೆಗೆ ನಾವು ಹೋಗಲ್ಲ ಅಂತ ಹೇಳುವಂಥ ಸ್ಪಷ್ಟತೆಯನ್ನು ಕೊಟ್ಟಿದೆ. ಇದೆಲ್ಲ ಮಮತಾ ದೀದಿ ಈಗ ಹಿಂದೂಗಳ ಪರವಾಗೂ ನಾನಿದ್ದೀನಿ, ಕ್ರಿಶ್ಚಿಯನ್ರ ಪರವಾಗೂ ನಾನಿದ್ದೀನಿ, ಮುಸಲ್ಮಾನರ ಪರವಾಗೂ ನಾನಿದ್ದೀನಿ, ನಾನೊಂದು ಸೆಕ್ಯುಲರ್ ಅಂತೆಲ್ಲ ಬಿಂಬಿಸ್ಕೊಂಡ್ರೂ ಕೂಡ ಹಿಂದೂಗಳು ಅಷ್ಟು ಸುಲಭವಾಗಿ ಈ ಬಾರಿ ಮೋಸಕ್ಕೆ ಒಳಗಾಗೋದಿಲ್ಲ ಅನ್ನುವಂತಹ ಸ್ಪಷ್ಟ ಚಿತ್ರಣ ಬಂಗಾಳದ ಜನತೆಯ ಮನದಾಳದಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಈ ಬಾರಿ ಪಶ್ಚಿಮ ಬಂಗಾಳದ ಅಧಿಕಾರ ಯಾರಿಗೆ ದಕ್ಕುತ್ತೆ? ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ನಿಮ್ಮ ಮುಂದೆ ಹೇಳ್ತಾ ಇರೋದಕ್ಕೆ ಪ್ರಬಲವಾದ ಕಾರಣ ಉಂಟು. ನೋಡಿ, ಈಗ ಪಂಚರಾಜ್ಯಗಳ ಚುನಾವಣೆ ನಡೀತಿದೆ. ಅದರಲ್ಲಿ 23ನೇ ತಾರೀಕು ಮೊದಲನೇ ಹಂತದ ಚುನಾವಣೆ ಪಶ್ಚಿಮ ಬಂಗಾಳದಲ್ಲಿ ನಡೀತಿದೆ. ಆದರೆ ಈ ಬಾರಿಯ ಚುನಾವಣಾ ಅಖಾಡ ಏನಿದೆ ಜಿದ್ದಿನ ಕಣವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ಕೆಲವು ಬದಲಾವಣೆಗಳನ್ನು ಕೂಡ ಪಶ್ಚಿಮ ಬಂಗಾಳದ ಚುನಾವಣಾ ಕಣ ಈ ಬಾರಿ ಕಾಣ್ತಾ ಇರೋದ್ರಲ್ಲಿ ವಿಪರ್ಯಾಸ ಇಲ್ಲ. ಯಾಕೆ ಅಂತ ಹೇಳಿದ್ರೆ 2001ನೇ ಇಸ್ವಿಯಲ್ಲಿ ಏನು BJP ಮತ್ತು ತೃಣಮೂಲ ಕಾಂಗ್ರೆಸ್ನ ನಡುವೆ ನೇರ ಹಣಾಹಣಿ ಇತ್ತು. ಆದರೆ ಈ ಬಾರಿ ಆ ರೀತಿಯಾದ ಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿಲ್ಲ. ಹಾಗಾದರೆ ಏನೆಲ್ಲ ಘಟನೆಗಳು ಘಟಿಸ್ಬೋದು? ಮತ್ತು 5 ವರ್ಷದ ಒಂದು ಕಾಲಾವಧಿಯಲ್ಲಿ ಮಮತಾ ದೀದಿಯವರ ವಿರುದ್ಧ ಎದ್ದಿದ್ದಂಥ ಆಡಳಿತ ವಿರೋಧಿ ಅಲೆ ಇರ್ಬೋದು, ಅಲ್ಲಿ ನಡೆದಂಥ ಹಿಂಸಾಚಾರಗಳಿರ್ಬೋದು, ಇದೆಲ್ಲವೂ ಮತದಾರನ ಮನಸ್ಸಿನಲ್ಲಿ ಮರುಗಟ್ಟಿ ಕೂತಿದೆ. ಇದನ್ನೆಲ್ಲ ಆಧರಿಸಿ ಮತದಾರ ಯಾವ ರೀತಿಯಾಗಿ ಮತದಾನ ಮಾಡ್ತಾನೆ ಅಂತ ಹೇಳುವಂಥ ಪ್ರಶ್ನೆನೇ ಈಗ ಎಲ್ಲರನ್ನೂ ಕಾಡ್ತಿರುವಂಥ ಪ್ರಮುಖವಾದ ಪ್ರಶ್ನೆ. SIR ನಡೆದಿದೆ, ಮತ್ತು ಹಿಂದೆಂದೂ ಕಾಣದಂತಹ ಭದ್ರತಾ ವ್ಯವಸ್ಥೆಗಳನ್ನು ಈ ಚುನಾವಣೆಯಲ್ಲಿ ಮಾಡಲಾಗಿರುವಂಥದ್ದು. 2 ಲಕ್ಷಕ್ಕೂ ಮಿಗಿಲಾದಂತಹ CAPFನ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಘಟನೆಗಳನ್ನು ಆಧರಿಸಿ ನೋಡುವಾಗ ಉಚಿತ ಭಾಗ್ಯಗಳನ್ನು ಹೊರತುಪಡಿಸಿ ಯಾವ ಗ್ಯಾರಂಟಿಗಳನ್ನು ಎಲ್ಲ ಪಕ್ಷಗಳು ಕೊಟ್ಟಿದ್ದಾರೋ, ಆದರೆ ಪಶ್ಚಿಮ ಬಂಗಾಳದ ಮತದಾರ ಮಾತ್ರ ಯಾರಿಗೆ ಅಧಿಕಾರವನ್ನು ದಕ್ಕಿಸ್ಕೊಡ್ತಾನೆ ಅಂತ ಹೇಳುವಂಥ ಪ್ರಶ್ನೆ ಎಲ್ಲರನ್ನು ಬಹುಮುಖ್ಯವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಚುನಾವಣಾ ಸಮೀಕ್ಷೆಗಳು ಏನೇ ಹೇಳಿದ್ರು ಕೂಡ ಮತದಾರನ ಮನದಾಳವನ್ನು ಯಾರು ಕೂಡ ಅಳಿಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿ ಇವಾಗ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥದ್ದು. ಸ್ನೇಹಿತರೆ, ಪಶ್ಚಿಮ ಬಂಗಾಳ ಅಂತ ಹೇಳ್ತಕ್ಕಂಥದ್ದು ಒಂದು ವಿಚಿತ್ರ ಸನ್ನಿವೇಶದಲ್ಲಿರುವಂಥ ಒಂದು ರಾಜ್ಯ. ಇಲ್ಲಿನ ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ 294 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ಪಶ್ಚಿಮ ಬಂಗಾಳದಲ್ಲಿ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು 148. ಹಾಗಾಗಿ 2021ನೇ ಇಸ್ವಿಯಲ್ಲಿ ಇಲ್ಲಿ ತೃಣಮೂಲ ಕಾಂಗ್ರೆಸ್ಸು 215 ಸ್ಥಾನಗಳನ್ನು ಗಳಿಸೋದ್ರ ಮುಖಾಂತರ, BJP 77 ಸ್ಥಾನಗಳನ್ನು ಗಳಿಸೋದ್ರ ಮುಖಾಂತರ ಅಧಿಕಾರದ ಚುಕ್ಕಾಣಿಯನ್ನು ಮಮತಾ ದೀದಿಯವರು 3ನೇ ಬಾರಿಗೆ ಹಿಡಿದಿದ್ರು. ಆದರೆ BJP ಮತ್ತು TMCಯ ನಡುವಿನ
ಮತದ ಗಳಿಕೆಯ ಶೇಕಡವಾರು ಮತ ವಿಭಜನೆ ಯಾವ ರೀತಿಯಾಗಿತ್ತು ಅಂದರೆ TMC 48% ಮತಗಳನ್ನು ಬುಟ್ಟಿಗೆ ಹಾಕ್ಕೊಂಡಿದ್ರೆ BJP 36% ಮತಗಳನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡಿತ್ತು. ಮಹಿಳಾ ಮತದಾರರ ವಿಷಯಕ್ಕೆ ಬರೋದಾದರೆ ಈ ಹಿಂದೆಂದೂ ಅಸ್ತಿತ್ವವನ್ನೇ ಕಂಡಿರದೇ ಇದ್ದಂತಹ BJP ಪಶ್ಚಿಮ ಬಂಗಾಳದಲ್ಲಿ 3 ಸ್ಥಾನಗಳನ್ನಷ್ಟೇ ಗಳಿಸಿತು. ಸುಬೇಂದ್ರು ಅಧಿಕಾರಿಯವರು ಯಾವಾಗ BJPಗೆ ಬಂದರೋ ಅದಾದ ನಂತರ 77 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಮಹಿಳಾ ಮತದಾರರ ಸಂಖ್ಯೆ ನೋಡುವಾಗ ಅದರ ಹಿಂದಿನ ಚುನಾವಣೆಯಲ್ಲಿ ಅಂದರೆ 2021ರ ಹಿಂದಿನ ಚುನಾವಣೆಯಲ್ಲಿ ನೋಡುವಾಗ BJP ಕೇವಲ 10% ಮತಗಳನ್ನು ತಗೊಂಡಿತ್ತು. ಆದರೆ ಈ ಬಾರಿ ನೋಡುವಾಗ 36% ಮತಗಳನ್ನು ತನ್ನ ಬುಟ್ಟಿಗೆ ಹಾಕ್ಕೊಂಡಿದೆ. ಮಹಿಳಾ ಮತದಾರರ ಸಂಖ್ಯೆ ನೋಡುವಾಗ 50%ಕ್ಕಿಂತ ಹೆಚ್ಚಿನ ಮಹಿಳೆಯರು TMCಗೆ ಮತದಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು BJPಯ ಒಂದು ಮಹಿಳಾ ಮತದಾರರು ಎಷ್ಟು ಮತವನ್ನು ಹಾಕಿದ್ದಾರೆ ಅಂದರೆ 36% ಮತದಾನವನ್ನು ಮಾಡಿದ್ದಾರೆ. ಆದರೆ ಇಂಡಿ ಮೈತ್ರಿಕೂಟ ಅಂತ ಹೇಳುವಂಥ ಮೈತ್ರಿಕೂಟ ಲೋಕಸಭೆಗೆ ಮಾತ್ರ ಸೀಮಿತ ಅಂತ ಕಾಂಗ್ರೆಸ್ ಹೇಳ್ಕೊಂಡು ಓಡಾಡ್ತಿತ್ತಲ್ಲ, ಹಾಗಾಗಿ ಈ ಬಾರಿ ಸ್ವಲ್ಪ ಜಿದ್ದಿನ ಕಣವಾಗಿ ಪಶ್ಚಿಮ ಬಂಗಾಳದ ಒಂದು ವಿಧಾನಸಭಾ ಚುನಾವಣೆ ಮಾರ್ಪಟ್ಟಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಕೂತಿದ್ದಂಥ ಹುಮಾಯೂನ್ ಕಬೀರ ಜನತಾ ಉಮಾನುನ್ ಪಾರ್ಟಿ ಅನ್ನೋವಂಥ ಒಂದು ಪಕ್ಷವನ್ನು ಕಟ್ಕೊಂಡು ಮುಸ್ಲಿಂ ಬಾಹುಳ್ಯ ಇರುವಂಥ ಕ್ಷೇತ್ರಗಳಲ್ಲಿ 140ಕ್ಕೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ತಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಕೊಳ್ತಿದ್ದಾನೆ. ಹೈದರಾಬಾದ್ನ ಒವೈಸಿ ಅವ್ರನ್ನ ಕರ್ಕೊಂಡೋಗಿ AIAMನ ಜೊತೆಯಲ್ಲಿ ಒಂದು ಇದನ್ನು ಕೂಡ ಒಪ್ಪಂದವನ್ನು ಕೂಡ ಮಾಡಿಕೊಂಡು ಇಬ್ಬರೂ ಒಡಂಬಡಿಕೆ ಮಾಡಿಕೊಂಡು ಅಖಾಡಕ್ಕೆ ಇಳಿಯೋರಿದ್ರು. ಆದರೆ ಕಾಲಾಂತರದಲ್ಲಿ ಅದು ಇವರಿಬ್ಬರ ಒಪ್ಪಂದ ಒಡೆದೋಯ್ತು. ಯಾಕೆ ಅಂತ ಹೇಳಿದ್ರೆ ಮಮತಾ ದೀದಿಯವರು ಈ ಹುಮಾಯೂನ್ ಕಬೀರ ಏನಿದ್ದಾನೆ ಈತ BJPಯಿಂದ 1000 ಕೋಟಿಗಳಿಗೂ ಹೆಚ್ಚಿನ ಫಂಡಿಂಗ್ಸನ್ನು ತೊಗೊಂಡಿದ್ದಾನೆ ಅಂತ ಅಪಪ್ರಚಾರವನ್ನು ಮಾಡಿದ್ರು. ಅದು ನಿಜವೂ ಅಲ್ಲ ಅಂತ BJP ಸ್ಪಷ್ಟಪಡಿಸಿದೆ. ಅಂತ 1000 ವಿಡಿಯೋಗಳು ಮಮತಾ ದೀದಿ ಹತ್ರ ಇದೆ ಅಂತ ಹೇಳಿರುವಂಥ ವಿಷಯಗಳನ್ನು ನೋಡ್ಬೋದು. ಹಾಗಾಗಿ ಇವರಿಬ್ಬರು ಏನು ಇವಾಗ ಚುನಾವಣೋತ್ತರ ಒಪ್ಪಂದಗಳನ್ನು ಮಾಡ್ಕೊಂಡಿದ್ರು ಅದು ಮುರಿದು ಬಿದ್ದಿದೆ ಅಂತ. ಹಾಗಾಗಿ ಈಗ AIMM ಅಸಾವುದ್ದೀನ್ ಓವೈಸಿ ಅವರ ಪಕ್ಷ ಮತ್ತು ಈ ಹುಮಾಯೂನ್ ಕಬೀರನ ಪಕ್ಷ ಏನಿದೆ ಬೇರೆಯಾಗಿ ಇವಾಗ ಮುಸ್ಲಿಂ ಮತಗಳು ಇರುವಂಥ ಜಾಗದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ತಮ್ಮ ಒಂದು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇರೋದು. ಆದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ನಿಲುವನ್ನು ತೊಗೊಂಡಿದೆ. ಅದೇನೆಂದರೆ ಏಕಾಂಗಿಯಾಗಿ ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಅಭ್ಯರ್ಥಿಗಳನ್ನು ಅಧೀರ್ ರಂಜನ್ ಚೌಧರಿ ಅವರ ನೇತೃತ್ವದಲ್ಲಿ ಅಖಾಡಕ್ಕೆ ಇಳಿಸಿರ್ತಕ್ಕಂಥದ್ದು. ಗ್ಯಾರಂಟಿಗಳ ಘೋಷಣೆಯ ವಿಷಯಕ್ಕೆ ಬರೋದಾದರೆ ಯಾವ ಪಕ್ಷವೂ ಕೂಡ ಬಿಟ್ಟಿಲ್ಲ, ಎಲ್ಲರೂ ಉಚಿತ ಭಾಗ್ಯಗಳನ್ನು ಘೋಷಣೆ ಮಾಡಿರೋರೆ. ಆದರೆ BJPಯ ವಿಷಯಕ್ಕೆ ಬರುವಾಗ ನರೇಂದ್ರ ಮೋದಿ ಅವರು ಕೆಲವೊಂದು ಕೊಡುಗೆಗಳನ್ನು ಕೊಡೋದಾಗಿ ಅಂದರೆ ಮೋದಿಕ ಗ್ಯಾರಂಟಿಯಾಗಿ ಕೊಡೋದಾಗಿ ಹೇಳಿದ್ದಾರೆ. ಉಚಿತ ಭಾಗ್ಯಗಳನ್ನು ಹೊರತುಪಡಿಸಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಇಲ್ಲಿ TMCಯ ಸಿಂಡಿಕೇಟ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಒಂದು ಗುಂಪುಗಾರಿಕೆ ಮಾಡಿಕೊಂಡು ಗೂಂಡಗಳ ರೀತಿಯಲ್ಲಿ ಏನು ವರ್ತನೆ ಮಾಡ್ತಿದ್ದಾರೆ ಜನಗಳ ಜೊತೆಯಲ್ಲಿ, ಅವ್ರ ಯಾರನ್ನೂ ನಾನು ಬಿಡೋದಿಲ್ಲ ಅಂತ ಹೇಳುವಂಥ ಒಂದು ಇಲ್ದಂಗೆ ಮಾಡ್ತೀನಿ, ಅವ್ರನ್ನೆಲ್ಲ ಕಂಬಿಯ ಹಿಂದೆ ಹಾಕ್ತೀನಿ ಅಂತ ಹೇಳುವಂಥ ಒಂದು ಗ್ಯಾರಂಟಿಯನ್ನು ಮಾಡಿದ್ದಾರೆ. ಅದಾದಮೇಲೆ ಎಲ್ಲೆಲ್ಲಿ ಅಕ್ರಮ ವಲಸಿಗರಿದ್ದಾರೋ ಅವ್ರನ್ನೆಲ್ಲರನ್ನೂ ಡಿಪೋರ್ಟ್ ಮಾಡೋದು ಅಂದರೆ ಅವ್ರನ್ನ ಗಡೀಪಾರು ಮಾಡೋವಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಯಾರ್ಯಾರು ಭ್ರಷ್ಟಾಚಾರದ ಆರೋಪಗಳನ್ನು ಒತ್ತಿದ್ದಾರೋ ಯಾವ ಶಾಸಕರನ್ನು ಕೂಡ ಬಿಡಲ್ಲ, ಅವ್ರನ್ನೆಲ್ಲ ಕಾನೂನಿನ ವ್ಯಾಪ್ತಿಯ ಒಳಗಡೆ ತಗೊಂಬಂದು ಶಿಕ್ಷೆ ಕೊಡೋ ಹಂಗೆ ಮಾಡ್ತೀವಿ. ಮತ್ತು ಸುಲಲಿತವಾದ ಆಡಳಿತವನ್ನು ಕೊಡ್ತೀವಿ, ಮಹಿಳೆಯರಿಗೆ ಭದ್ರತೆಯನ್ನು ಕಲ್ಪಿಸ್ತೀವಿ, ಮತ್ತು ಗಡಿ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳುವಂಥ ಮಹತ್ತರವಾದ ಒಂದು ಸಂಕಲ್ಪವನ್ನು BJP ಮಾಡಿರ್ತಕ್ಕಂಥದ್ದು. ಇದೆಲ್ಲವನ್ನು ಹೊರತುಪಡಿಸುವಾಗ ಈ 5 ವರ್ಷಗಳ ಕಾಲದಲ್ಲಿ ಬಂಗಾಳ ಎಷ್ಟು ಹಿಂಸಾಚಾರದಲ್ಲಿ ನಲುಗು ಹೋಗಿದೆ ಅಂತ ಹೇಳುವಂಥ ವಿಷಯಗಳನ್ನು ನಾವು ನೋಡೋಣ. SIRನ ವಿಷಯಕ್ಕೆ ಬರೋದಾದರೆ ಈಗ ಏನು ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ನಂತರ 10.5 ಕೋಟಿ ಜನಸಂಖ್ಯೆ ಇರತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಅದರಲ್ಲಿ 7,76,00,000 ಜನ ಮತದಾರರ ಪಟ್ಟಿಯಲ್ಲಿ ಹೆಸರಿತ್ತು. ಈಗ ಅದು SIRನ ತರುವಾಯ ಏನಾಗಿದೆ, ಈಗ 6,75,00,000 ಮತದಾರರು ಮತಪಟ್ಟಿಯಲ್ಲಿದ್ದಾರೆ. ಆದರೆ ಘೋಷಿತವಾಗಿರತಕ್ಕಂಥದ್ದು 7 ಕೋಟಿ ಚಿಲ್ಲರೆ. ಇನ್ನು ಉಳಿದಂಥ ಜನರದ್ದು ಕೋರ್ಟ್ನಲ್ಲಿದೆ. ಈಗ ಸುಪ್ರೀಂ ಕೋರ್ಟ್ಗೆ ಸ್ವತಃ ಮಮತಾ ದೀದಿಯವರೇ ಹೋಗಿ ವಾದವನ್ನು ಮಂಡನೆ ಮಾಡಿಬಿಟ್ಟು ಬಂದಮೇಲೂ ಕೂಡ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದ್ರೆ, ಅಂದರೆ ಮಮತಾ ದೀದಿಯವರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಹೇಗಾದರೂ ಮಾಡಿ ಚುನಾವಣೆಯನ್ನು ಮುಂದಕ್ಕೆ ಹಾಕಬೇಕು ಅಂತ ಹೇಳಿ ಈಗ ಅವರು ಕೋರ್ಟ್ಗೆ ಅಲಿತಿದ್ದಾರೆ. ಆದರೆ
ಇಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟತೆಯನ್ನು ಪಡಿಸಿದೆ, ಚುನಾವಣೆಯನ್ನು ಯಾವ ಕಾರಣಕ್ಕೂ ಕೂಡ ಮುಂದೂಡ್ಲಿಕ್ಕಾಗಲ್ಲ. ಈಗ ಯಾರು ಮತದಾರರಿದ್ದಾರೋ ಅವರದ ಒಂದು ತನಿಖೆ ಹಂಗೆ ಮುಂದೆ ಹೊರೀಲಿ ಅಂತ. ಅಂದರೆ 34 ಲಕ್ಷ ಜನರದ್ದು ಎಲ್ಲರದ್ದು ಪ್ರತ್ಯೇಕವಾಗಿ ಏನು ತನಿಖೆಯನ್ನು ಮಾಡಿ ಅವರ ಆಧಾರಗಳು ಕರೆಕ್ಟಾಗಿದ್ದರೆ, ದಾಖಲಾತಿಗಳು ಕರೆಕ್ಟಾಗಿದ್ದರೆ ಅವ್ರನ್ನ ಮತಪಟ್ಟಿಯಲ್ಲಿ ಮತ್ತೆ ಸೇರ್ಪಡೆ ಮಾಡಲಾಗುತ್ತೆ. ಆದರೆ ಚುನಾವಣೆಯನ್ನು ಮುಂದೂಡ್ಲಿಕ್ಕಾಗಲ್ಲ ಅನ್ನುವಂಥ ಸ್ಪಷ್ಟತೆ ಬಂದಿದೆ. ಇದೆಲ್ಲದರ ನಡುವೆ ನಾವು ನೋಡುವಂಥ ಪ್ರಮುಖವಾದ ವಿಷಯ ಏನು ಅಂದರೆ, 2021ರಲ್ಲಿ ಯಾವಾಗ TMC ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತೋ, ಚುನಾವಣೆ ಆದಮೇಲೆ ಅಲ್ಲಿ ಹಿಂಸಾಚಾರ ಬುಗ್ಲೇಳುತ್ತೆ. ಸರಿಸುಮಾರು 18 ಕೊಲೆಗಳಾಗುತ್ತೆ, 58 ಜನರಿಗಿನ್ನ ಹೆಚ್ಚಿನ ಜನರು ಸಾವು ನೋವುಗಳನ್ನು ಅನುಭವಿಸ್ಬೇಕಾಗುತ್ತೆ, ಹಿಂಸಾಚಾರ ಬುಗ್ಲೇಳುತ್ತೆ. ಯಾರ್ಯಾರು BJPಯನ್ನು ಸಮರ್ಥನೆ ಮಾಡ್ತಾಯಿದ್ರು, ಯಾರ್ಯಾರು BJPಗೆ ಮತವನ್ನು ಹಾಕಿದ್ರು ಅಂತ ಅನುಮಾನ ಬಂದಿತ್ತೋ ಅವ್ರ ಮನೆಗಳಿಗೆ ನುಗ್ಗಿ ಬೆಂಕಿಯನ್ನು ಇಡಲಾಗುತ್ತೆ. ಆಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಒಂದು ಮಾತನ್ನು ಉಚ್ಚರಿಸಿತು, ರೂಲ್ ಆಫ್ ದ ರೂಲರ್ ಅಂತ ಹೇಳಿತು. ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಾನೂನಿನ ಸುವ್ಯವಸ್ಥೆಯ ಅಡಿಯಲ್ಲಿ ಅಧಿಕಾರ ನಡೀತಿಲ್ಲ, ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೋ ಅವರ ಅಣಿತಿಯ ಮೇಲೆ ಅಲ್ಲಿ ಆಡಳಿತ ನಡೀತಿದೆ ಅನ್ನೋವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಈ ಹಿಂಸಾಚಾರದಿಂದ ಏನಾಯಿತು ಅಂದರೆ, ಬಂಗಾಳದ ಜನರಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿತ್ತು. ಅದಾದ ಮೇಲೆ ಏನಾಗುತ್ತೆ, ಸಂದೇಶ್ ಖಾಲಿ ಘಟನೆ ಅಂತ ನಡೆಯುತ್ತೆ. ಇಲ್ಲಿ TMCಯ ಶಹಜಹಾನ್ ಅಂತ ಹೇಳುವಂಥ ವ್ಯಕ್ತಿ, ಇವನ್ನ ರೇಷನ್ ಕಾರ್ಡ್ಗಳ ಅಕ್ರಮದ ವಿಷಯದಲ್ಲಿ ಬಂಧನವನ್ನು ಮಾಡುತ್ತೆ CBI. ಆದರೆ CBI ಬಂಧನ ಮಾಡೋಕ್ಕೂ ಇವನ್ನ ಬಿಡಲ್ಲ. ಆಗಲೂ ಕೂಡ TMCಯ ಗೂಂಡಾಗಳು CBI ಅಧಿಕಾರಿಗಳ ಮೇಲೆ ಆಕ್ರಮಣವನ್ನು ಮಾಡಿದರು. ಆದರೆ ಈತ ಮಾಡಿದ್ದಂಥ ಹಲ್ಕಟ್ ಕೆಲಸಗಳು ಏನು ಅಂತ ಹೇಳಿದ್ರೆ, ಈ ಯಾರ್ಯಾರು ಅಲ್ಲಿ ಆದಿವಾಸಿಗಳಿದ್ದಾರೋ, ಈ 24 ಪರಗಣ ಜಿಲ್ಲೆಯಲ್ಲೋ ಎಲ್ಲೋ ಬರುತ್ತಿದ್ದು ಈ ಸಂದೇಶ್ ಖಾಲಿ, ಅಲ್ಲಿ ಮಹಿಳೆಯರ ಮೇಲೆ, ಬುಡಕಟ್ಟು ಮಹಿಳೆಯರ ಮೇಲೆ ಹೆಚ್ಚಿನ ದೌರ್ಜನ್ಯವನ್ನು ಮಾಡಿದ್ದ, ಅವರ ಭೂಮಿಗಳನ್ನು ಕಸಿಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದ. ಕುಲ್ಲಂಕುಲವಾಗಿ ಈತ ಏನು ಹೇಳ್ತಾ ಇದ್ದ ಅಂದರೆ, ನಿಮ್ಮ ಪ್ರಾಣಗಳು ಉಳಿಬೇಕು ಅಂದರೆ ನಿಮ್ಮ ಪತ್ನಿಯರನ್ನು ಇಂತಿಂಥ ದಿನ TMCಯ ಕಚೇರಿಗೆ ಕಳಿಸ್ಬೇಕು ರಾತ್ರಿ ಹೊತ್ತು ಅಂತ ಹೇಳುವಂಥ ಒಬ್ಬ ಧಮಕಿಯನ್ನು ಆಗ್ತಾ ಇದ್ದ ಇವನು. ಅಂದರೆ ಪ್ರತಿದಿನ ಯಾರು ಕಂಡಂಥ ಹೆಣ್ಮಕ್ಳು ಬಂದು TMCಯ ಕಚೇರಿಯಲ್ಲೇ ಮಲಗೆದ್ದು ಹೋಗ್ಬೇಕಾಗಿದ್ದಂಥ ಪರಿಸ್ಥಿತಿಯನ್ನು ಈತ ನಿರ್ಮಾಣ ಮಾಡಿದ್ದ. ಇದೆಲ್ಲ ಆಗೋದ್ಮೇಲೆ ಜಗದೀಪ್ ಧನ್ಕರ್ ಅವರೇನೆ ಅವಾಗ ರಾಜ್ಯಪಾಲರಾಗಿದ್ದರು. ಅವರು ಸ್ವತಃ ಹಿಂಸಾಚಾರಕ್ಕೆ ಒಳಪಟ್ಟಂಥ ಜಾಗಗಳಿಗೆ ತೆರಳಿ ಆ ಅಳಲನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಿದ್ರು. ಈ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಅರಾಜಕತೆ, ಜಂಗಲ್ ರಾಜ್ ನಡೀತಿದೆ ಅನ್ನುವಂಥ ವಿಷಯ ಮುನ್ನೆಲೆಗೆ ಬಂದಿತ್ತು. ಅದಾದಮೇಲೆ ಯಾವಾಗ ವಕಫ್ ಬೋರ್ಡ್ನ ತಿದ್ದುಪಡಿ ಕಾಯ್ದೆ ಮಾಡರಲ್ಲ, ಅವಾಗ ಮಾಲ್ಡಾ ಇರ್ಬೋದು, ಮುರ್ಷಿದಾಬಾದ್ ಇರ್ಬೋದು, 24 ಪರಗಣ ಇರ್ಬೋದು, ನಾದಿಯಾ ಜಿಲ್ಲೆ ಇರ್ಬೋದು, ಇಲ್ಲೆಲ್ಲ ಹಿಂಸಾಚಾರ ಭುಗಿಲೆದ್ದೋಯ್ತು. ಹೆಚ್ಚಿನ ಜನರು ಮುರ್ಷಿದಾಬಾದ್ನಿಂದ ಮಾಲ್ಡಾಗೆ, ಮಾಲ್ಡಾಯಿಂದ ಅಸ್ಸಾಂಗೆಲ್ಲ ವಲಸೆ ಹೋಗುವಂಥ 30,000ಕ್ಕೂ ಹೆಚ್ಚಿನ ಜನ ಅಸ್ಸಾಮಲ್ಲಿ ಹೋಗಿ ತಾತ್ಕಾಲಿಕವಾಗಿ ಆಶ್ರಯವನ್ನು ಪಡ್ಕೊಳ್ಳೋಂಥ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಸಣ್ಣ ಮಕ್ಕಳ ಮೇಲೆ ಬೆಂಕಿ ಹಚ್ಚೋದು, ಅತ್ಯಾಚಾರಗಳು ಮಾಡೋದು, ಹಿಂದೂಗಳ ಮನೆಗಳ ಮೇಲೆ ಇಂಕ್ ಮಾರ್ಕ್ ಮಾಡಿ ಬೆಂಕಿ ಹಚ್ಚುವಂಥ ಪ್ರಕ್ರಿಯೆ ನಡೀತು. ದಾಸ್ ಅನ್ನೋರಂಥ ಕುಟುಂಬದ ತಂದೆ ಮಗನ ಇಬ್ಬರನ್ನು ಕೊಂದಾಕ್ಬಿಟ್ರು. ದೇವರ ವಿಗ್ರಹಗಳನ್ನು ಮಾಡ್ತಾರೆ ಅನ್ನೋಂಥ ಒಂದೇ ಕಾರಣ ಇಟ್ಕೊಂಡು. ನೋಡಿ, ಇಲ್ಲಿ ಸಮಸ್ಯೆ ಇದ್ದಿದ್ದು ಸರ್ಕಾರ ಮತ್ತು ಮುಸ್ಲಿಂ ಸಮುದಾಯದ ನಡುವೆ, ವಕಫ್ ಬೋರ್ಡ್ನ ನಡುವೆ. ಆದರೆ ಇಲ್ಲಿ ಅಕ್ರಮವಾಗಿ ಅರಣ್ಯ ಭೂಮಿಗಳನ್ನು ವಶಪಡಿಸ್ಕೊಳ್ತಿದ್ದಾರೆ, ಅಕ್ರಮವಾಗಿ ಭೂಮಿಗಳನ್ನು ವಶಪಡಿಸ್ಕೊಂಡಿದ್ದಾರೆ ಅನ್ನೋ ವಿಷಯ ಗಣನೆಗೆ ಬಂದಾಗ ಕೇಂದ್ರ ಸರ್ಕಾರ ಏನು ಮಾಡ್ತು, ವಕಫ್ ಬೋರ್ಡ್ನ ಒಂದು ತಿದ್ದುಪಡಿಗೆ ಮುಂದಾಗಿ ಅದನ್ನು ಇವಾಗ ಉಮೀದ್ ಬಿಲ್ ಅಂತ ಮಾಡಿದ್ದಾರೆ. ಅದಕ್ಕೂ ಹಿಂದೂಗಳಿಗೂ ಏನು ಸಂಬಂಧ? ಈ ಹಿಂಸಾಚಾರ ಭುಗಿಲೆದ್ದಿದ್ದು ಹಿಂದೂಗಳ ಮೇಲೆ. ಹಾಗಾಗಿ ಈಗ 90 ಲಕ್ಷ ಜನರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದಾಕಿರ್ತಕ್ಕಂಥದ್ದಲ್ಲಿ ಇದರಲ್ಲಿ ಅಕ್ರಮ ವಲಸಿಗರ ಹೆಚ್ಚಿನ ಅಂಶ ಇದ್ದಾರೆ. ಇದಾದ ಮೇಲೆ ಒಂದೇನಾಗುತ್ತೆ, SIRನ ಪ್ರಕ್ರಿಯೆ ನಡೆದಾಗ ಕಾಲಿ ಚೆಕ್ ಅಂತ ಹೇಳುವಂಥ ಒಂದು ಜಾಗ, ಕಾಲಿಯಾ ಚೆಕ್ ಅಂತ ಹೇಳುವಂಥ ಜಾಗ, ಮಮತಾ ದೀದಿಯವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದಮೇಲೆ ನ್ಯಾಯಾಂಗ ಅಧಿಕಾರಿಗಳೇ SIRನ್ನು ಯಾರ್ಯಾರ ಹೆಸರುಗಳನ್ನ ಕೈಬಿಟ್ಟಿದ್ದಾರೋ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತೆ ಅದನ್ನು ಸೇರ್ಪಡೆ ಮಾಡಬೇಕು ಅಥವಾ ಅದನ್ನು ಕೈ ಬಿಡಬೇಕು ಅನ್ನೋ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿತ್ತು. ಹಾಗಾಗಿ ಕಾಲಿಯಾ ಚೆಕ್ ಅಂತ ಹೇಳುವಂಥ ಒಂದು PDO ಕಚೇರಿಗೆ ಹೋದಾಗ ಅಲ್ಲಿ ಅವ್ರನ್ನ ದಿಗ್ಬಂಧನ ಮಾಡ್ತಾರೆ. ಸರಿಸುಮಾರು 10 ಗಂಟೆಗಳ ಕಾಲ ಅವರನ್ನ ದಿಗ್ಬಂಧನ ಮಾಡಿರ್ತಾರೆ ಈ ಮತಾಂಧರಲ್ಲಿ. ಆಮೇಲೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡೋದ್ರ ಮುಖಾಂತರ ಅವ್ರನ್ನ ಬಂಧ ಮುಕ್ತಗೊಳಿಸಿದ್ರು ಕೂಡ ರಸ್ತೆಗಳಲ್ಲಿ ಕಲ್ಲು ಹೊಡ್ಕೊಂಡು ಹೋಗ್ತಾರೆ. ಇದೆಲ್ಲದರ ನಡುವೆ ಇನ್ನೊಂದು ನಡೆದಿದ್ದೇನೆಂದ್ರೆ, ಮಹಿಳಾ ಸುರಕ್ಷತೆ, ಮಹಿಳೆಯರಿಗೆ ಭದ್ರತೆನೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಅನ್ನುವಂಥ ಒಂದು ವಿಷಯ ಮುನ್ನೆಲೆಗೆ ಬಂತು. RG ಕಾರ್ ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಆಗುತ್ತೆ.
ಅದರಲ್ಲಿ ಸಂಜಯ್ ರಾಯ್ ಅನ್ನೋಂಥ ವ್ಯಕ್ತಿಯನ್ನ ಬಂಧನ ಮಾಡ್ತಾರೆ. ಇನ್ನೊಬ್ರು RG-Kar ಮೆಡಿಕಲ್ ಕಾಲೇಜ್ನ ಉನ್ನತ ಅಧಿಕಾರಿಯನ್ನು ಒಬ್ಬರನ್ನ ಬಂಧನ ಮಾಡ್ತಾರೆ. ಇವರಿಬ್ರು TMCಗೆ ಸಂಬಂಧಪಟ್ಟವರು ಅನ್ನೋದು ಮೇಲ್ನೋಟಕ್ಕೆ ವಿಷಯ. ಹಾಗಾಗಿ ಈಗ ವೈದ್ಯಕೀಯ ವಿದ್ಯಾರ್ಥಿನಿ ಏನು ಬಲಿಯಾಗಿದ್ರಲ್ಲ, ಅತ್ಯಾಚಾರಕ್ಕೆ ಸತ್ತೋದ್ರಲ್ಲ, ಅವ್ರ ತಾಯಿಗೀಗ ಟಿಕೆಟನ್ನು ನೀಡಲಾಗಿದೆ. ಪಾಣಿಪಟ್ ಅಂತ ಏನೋ ಹೇಳುವಂಥ ಒಂದು ಪಾಣಿಪಟ್ ಅಂತನೋ ಏನೋ ಒಂದು ಜಾಗ ಇದೆ, ಅಲ್ಲಿ ಅವ್ರನ್ನ ಅಭ್ಯರ್ಥಿಯಾಗಿ ಇವಾಗ ಘೋಷಣೆ ಮಾಡಿದ್ದಾರೆ. ಇದೆಲ್ಲ ಒಂದು ಭಾಗ. ಆದರೆ ಉಚಿತ ಭಾಗ್ಯಗಳ ವಿಷಯಕ್ಕೆ ಬರೋದಾದರೆ ಲಕ್ಷ್ಮೀ ಭಂಡಾರ ಅನ್ನೋಂಥ ಒಂದು ಯೋಜನೆ ಇತ್ತು. ಅದರಲ್ಲಿ ಇವಾಗ 2,000 ಆಗ್ತಾರಲ್ಲ ನಮ್ಮ ಕರ್ನಾಟಕದಲ್ಲಿ, ಆ ರೀತಿಯಾಗಿ ಅಲ್ಲಿ 1,500 ರೂಪಾಯಿ 1,700 ರೂಪಾಯಿ SC/STಗೆ ಹಾಕ್ತಾಯಿದ್ರು ಮಮತಾ ದೀದಿಯವರು. ಅದರಿಂದ ಮಹಿಳೆಯರ ಒಂದು ಇದಿತ್ತು, ಅಲ್ಲಿ ಹಿಡಿತಾ ಇತ್ತು ಮಹಿಳೆಯರ ಇದ್ರ ಮೇಲೆ. ಆದರೆ ಯಾವಾಗ ಈಗ ವಿಷಯಗಳೆಲ್ಲ ಹಿಂಗೆ ಉಲ್ಟಾ ಪಲ್ಟಾ ಆಯಿತೋ, ಈಗ ಮಮತಾ ದೀದಿಗೆ ಭಯ ಶುರುವಾಗೋಗಿ, ನೀವು ನನಗೆ ಮತವನ್ನು ಹಾಕಿಲ್ಲ ಅಂದರೆ ನಿಮ್ಮನ್ನು ಇಲ್ದಂಗೆ ಮಾಡ್ತಾರೆ ಅಂತ ಮುಸ್ಲಿಂ ಸಮುದಾಯವನ್ನು ಪ್ರಚೋದನೆ ಮಾಡುವಂಥ ಕೆಲಸಕ್ಕೆ ಇವಾಗ ಮಮತಾ ದೀದಿಯವರು ಕೈ ಹಾಕಿರ್ತಕ್ಕಂಥದ್ದು. IT ರೈಡ್ ಆದಾಗ ಕೂಡ ಇವರು ದಾಖಲೆಗಳನ್ನು ಎತ್ಕೊಂಡು ಓಡೋದ್ರು. ಇದೆಲ್ಲವನ್ನು ನಾವು ನೋಡಿದ್ದೀವಿ. ಈ ಎಲ್ಲ ವಿಷಯಗಳನ್ನು ನೋಡುವಾಗ ಈಗ ಸಂಪೂರ್ಣ ಚಿತ್ರಣ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಇಲ್ಲಿ ಹಿಂಸಾಚಾರದ ಹೊರತಾಗಿ ಮತದಾನ ನಡೆಯುವಂಥ ಯಾವ ಸನ್ನಿವೇಶವೂ ಕಾಣ್ತಾ ಇಲ್ಲ. ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗ ಏನು ಮಾಡ್ತು ಅಂತ ಹೇಳಿದ್ರೆ, ಯಾವಾಗ ನೀತಿ ಸಂಹಿತೆ ಜಾರಿಗೆ ಬಂತೋ ಅಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಯಾರ್ಯಾರು TMCಯ ಒಂದು ಹಿಂಬಾಲಕರ ರೀತಿ ವರ್ತಿಸ್ತಿದ್ರು ಅವ್ರನ್ನೆಲ್ಲರನ್ನೂ ಎತ್ತಂಗಡಿ ಮಾಡಿದ್ರು. ಅದಾದಮೇಲೆ 2.4 ಅಂದರೆ 2,40,000ಕ್ಕೂ ಮಿಗಿಲಾದ ಸಶಸ್ತ್ರ ಪಡೆಗಳನ್ನು ಅಲ್ಲಿ ಇವಾಗ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅಂದರೆ 480 ಕಂಪನಿಗಳು ಅಂತ ಹೇಳ್ತಾರೆ, ಅಷ್ಟು ಜನರನ್ನು ಅಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗ ಚಾಣಕ್ಯ ಇರ್ಬೋದು, ಮ್ಯಾಟ್ರಿಜ್ ಇರ್ಬೋದು, ಈ ಥರದ್ದೆಲ್ಲ ಹಲವಾರು ಸರ್ವೆಗಳು ಬಂದಾದ್ಮೇಲೂ ಕೂಡ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈಗ TMC 160ರಿಂದ 150 ಸ್ಥಾನಗಳನ್ನ ಪಡಿಬೋದು, BJP 115ರಿಂದ 130 ಸ್ಥಾನಗಳನ್ನು ಪಡಿಬೋದು ಅಂತ ಹೇಳೋದು ಮೇಲ್ನೋಟಕ್ಕೆ ನೋಡೋ ಅಂಥ ವಿಷಯ ಆದ್ರೂ ಕೂಡ ಇಲ್ಲಿ ಒಂದು ಅತಿ ಸೂಕ್ಷ್ಮ ಸಂಗತಿ ಅಡಗಿದೆ. ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ BJPಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂಥವ್ರ ಮೇಲೆ ದೌರ್ಜನ್ಯವನ್ನು ಮಾಡಲಾಗ್ತಾ ಇತ್ತು, ಹಿಂಸಾಚಾರವನ್ನು ಮಾಡಲಾಗ್ತಾ ಇತ್ತು ಅನ್ನೋವಂಥ ವಿಷಯ ಇದೆ. ಹಾಗಾಗಿ ಮತದಾರರು ಮನೆಯಿಂದ ಹೊರಗಡೆಗೂ ಬರಲಿಕ್ಕೆ ಬಿಡ್ತಿರಲಿಲ್ಲ BJPಗೆ ಮತ ಹಾಕುವಂಥವ್ರನ್ನ ಅನ್ನೋಂತ ಹೇಳುವ ವಿಷಯ ಇದೆ. ಹಾಗಾಗಿ ಈ ಬಾರಿ ಭದ್ರತೆ ಹೆಚ್ಚಾಗಿರೋದ್ರಿಂದ ಸಶಸ್ತ್ರ ಪಡೆಯ ಒಬ್ಬ ಯೋಧರೇನಿದ್ದಾರೆ ಅವರು ಮನೆಗೂ ತೆರಳಿ ನೀವು ಬನ್ನಿ ಮತದಾನವನ್ನು ಮಾಡಿ, ಯಾರಾದರೂ ನಿಮಗೆ ಎದುರಿಸಿದ್ರೆ ನೀವು ನಮಗೆ ಫೋನ್ ಕರೆಯನ್ನು ಮಾಡಿ, ವಿಡಿಯೋ ಕಾಲನ್ನು ಮಾಡಿ, ನಾವು ನಿಮಗೆ ಭದ್ರತೆಯನ್ನು ಕೊಡ್ತೀವಿ. ಈ ರೀತಿಯಾಗೆಲ್ಲ ಒಂದು ಭಯಮುಕ್ತ ವಾತಾವರಣನ ನಿರ್ಮಾಣ ಮಾಡ್ತಾ ಇರೋದಕ್ಕೆ, ಅಂದರೆ ಅಲ್ಲಿನ ಜನರು ಸಶಸ್ತ್ರ ಪಡೆಗಳನ್ನು ಅಂದರೆ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಬರಮಾಡ್ಕೊಳ್ತಿದ್ದಾರೆ ಅಂತಂದರೆ, ಅಲ್ಲಿರೋ ಜನರು ಈ TMCಯ ಒಂದು ಅಧಿಕಾರದ ಅಮಲಿನಿಂದ ನಡೆಯುವಂಥ ಹಿಂಸಾಚಾರದಿಂದ ಎಷ್ಟು ನಲುಗೋಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗಮನಕ್ಕೆ ಬರುತ್ತೆ. ಹಾಗಾಗಿ ಈಗ BJPಯ ಮೇನ್ ಟಾರ್ಗೆಟ್ ಇರೋದು ಏನು ಅಂತ ಹೇಳಿದ್ರೆ, ಮುಖ್ಯ ಗುರಿ ಇರುವಂಥದ್ದು ಏನು ಅಂದರೆ, TMC 50% ಮಹಿಳಾ ಮತದಾರರ ಮತವನ್ನು ಹೊಂದಿದೆಯಲ್ಲ, BJP 36 ಹೊಂದಿದೆಯಲ್ಲ, ಅದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಬೇಕು. ಅಂದರೆ ಹೆಚ್ಚಿನ ಅಂತರದಲ್ಲಿ TMCಯಲ್ಲಿ ಗೆದ್ದಿಲ್ಲ. 2,89,00,000 ಮತವನ್ನು TMC ಗಳಿಸಿತ್ತು. BJP 2,29,00,000 ಮತಗಳನ್ನಷ್ಟೇ ಗಳಿಸಿರ್ತಕ್ಕಂಥದ್ದು. 50-60 ಲಕ್ಷಗಳ ಮತಗಳ ಅಂತರದಲ್ಲಿ BJP ಅಲ್ಲಿ ಪರಾಭವವನ್ನು ಹೊಂದಿತ್ತು. ಆದರೆ ಈ ಬಾರಿ ಅಲ್ಲಿರುವಂಥ ಒಂದು ಏನು 5ರಿಂದ 10% ಏನು ಗ್ಯಾಪ್ ಇದೆ, ಶೇಕಡಾವಾರು ಮತದಾನದ ಈ ಅಂಚೇನಿದೆ, ಅದನ್ನು ಪಾರ್ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಅದನ್ನು ಮಾಡ್ತಿದೆ. ಇದೆಲ್ಲದರ ಮಧ್ಯದಲ್ಲಿ ಮತುವಾ ಸಮುದಾಯ ಅಂತಿದೆ ಅಲ್ಲಿ. ಆ ಮತುವಾ ಸಮುದಾಯದವರು ಕೂಡ ಹಿಂದೂಗಳು, ಬಾಂಗ್ಲಾದೇಶದಿಂದ ವಲಸೆ ಬಂದು ನೆಲೆಸಿರೋರು. ಅವ್ರಿಗೂ ಕೂಡ ಕೆಲವ್ರಿಗೆ SIRನಿಂದ ಪಟ್ಟಿಯಿಂದ ಕೈ ಬಿಟ್ಟಿರೋದನ್ನು ಇಟ್ಕೊಂಡು ಇಲ್ಲಿ TMC ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇಂಡಿ ಮೈತ್ರಿಕೂಟದವ್ರು ಇರ್ಬೋದು, ಹಿಂದೂಗಳನ್ನು ಕೂಡ ಮತದಾನದಿಂದ ಕೈ ಬಿಟ್ಬಿಟ್ಟಿದ್ದಾರೆ ಅಂತ. ಯಾಕೆಂದರೆ ಅವ್ರಿಗೆಲ್ಲ ಪೌರತ್ವ ಇದೆಯೋ ಇಲ್ಲೋ ಅಷ್ಟು ನಿಖರವಾಗಿ ಯಾರಿಗೂ ಗೊತ್ತಿಲ್ಲ. ಅವಾಗ ಬಂದು ನೆಲೆಸಿರುವಂಥ ಮತುವಾ ಸಮುದಾಯದವರು ಅವ್ರಿಗೆ CAA ಆ್ಯಕ್ಟ್ನ ಮುಖಾಂತರ ಮುಂದೆ ಪೌರತ್ವವನ್ನು ಕೊಡಬಹುದು, ಗೊತ್ತಿಲ್ಲ. ಆದರೆ ಆ ಮತುವಾ ಸಮುದಾಯದವರು ಹೆಸರುಗಳು ಕೈ ಬಿಟ್ಟೋಗಿರೋದನ್ನ, ಮತ್ತು ಯಾರೋ ಕೆಲವ್ರದ್ದು ದಾಖಲಾತಿಗಳು ಸರಿಗಿಲ್ಲದೆ ಇರೋದನ್ನ ಬಿಟ್ಟೋಗಿರೋದ್ರಿಂದ ಹೆಸರುಗಳು ಬಿಟ್ಟೋಗಿರೋದ್ರಿಂದ TMC ಮತ್ತು ಕಾಂಗ್ರೆಸ್ ಪಾರ್ಟಿ ಅಪಪ್ರಚಾರವನ್ನು ಮಾಡ್ತಿದೆ. ಮತ್ತು ಹುಮಾಯೂನ್ ಕಬೀರನ್ ಜೊತೆ ಒಡಂಬಡಿಕೆ ಮಾಡಿಕೊಂಡು ಇವರು ಅಧಿಕಾರವನ್ನು ಮಾಡ್ತಾರೆ, ಅಂದರೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡ್ತಾರೆ ಅಂತ ಅಪಪ್ರಚಾರವನ್ನು ಮಾಡಲಾಯಿತು. ಅದಕ್ಕೆ BJP ಒಂದು ಸ್ಪಷ್ಟತೆಯನ್ನು ಕೊಟ್ಟಿದೆ. ಯಾವ ಹುಮಾಯೂನ್ ಕಬೀರ
ಬಂಗಾಳದಲ್ಲಿ ಬೆಲ್ಡಾಂಟಾ ಗ್ರಾಮದಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ತಾನೋ ಅಂಥವನ ಜೊತೆಯಲ್ಲಿ ಕೈ ಜೋಡಿಸುವಂಥ ಅನಿವಾರ್ಯತೆ BJPಗೆ ಇಲ್ವೇ ಇಲ್ಲ. ನಾವು ಬಾಬ್ರಿ ಮಸೀದಿಯ ವಿರೋಧಿಗಳು, ಹಾಗಾಗಿ ನಾವು ಹುಮಾಯೂನ್ ಕಬೀರನ ಜೊತೆ ಯಾವುದೇ ರೀತಿಯಾದಂಥ ಇದನ್ನ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡೋದಿರಲಿ, ಅವರ ಒಂದು ಇದನ್ನು ಕೂಡ ನಾವು ಕೇಳಲ್ಲ ಅಂತ, ಅಂದರೆ ಅವ್ರ ಜೊತೆಗೆ ನಾವು ಹೋಗಲ್ಲ ಅಂತ ಹೇಳುವಂಥ ಸ್ಪಷ್ಟತೆಯನ್ನು ಕೊಟ್ಟಿದೆ. ಇದೆಲ್ಲದರ ನಡುವೆ ಕಟ್ಟಕಡೆಯದಾಗಿ ನಮ್ಮಲ್ಲಿ ಮೂಡುವಂಥ ಪ್ರಶ್ನೆ, ಈ ಬಾರಿ ಮತದಾರ ಯಾರಿಗೆ ಒಲಿತಾನೆ ಅನ್ನುವಂಥ ಪ್ರಶ್ನೆ ಇವಾಗ ಎಲ್ಲರನ್ನೂ ಕಾಡ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿರುವಂಥ ಸೂಕ್ಷ್ಮ ಸಂಗತಿ ಏನಂತ ಹೇಳಿದ್ರೆ, ಭಯಮುಕ್ತವಾದ ವಾತಾವರಣ ನಡೆದ್ರೆ, ಚುನಾವಣೆ ನಿಖರವಾಗಿ ನಡೆದ್ರೆ, ಪ್ರಾಮಾಣಿಕವಾಗಿ ನಡೆದ್ರೆ, BJPಗೆ ಮತವನ್ನು ಹಾಕುವಂಥ ಮತದಾರರು ಮುಕ್ತವಾಗಿ ಬಂದು ಮತದಾನವನ್ನು ಮಾಡ್ರೆ BJPಗೆ ಇಲ್ಲಿ ಅಂದರೆ ನೆಕ್ ಟು ನೆಕ್ ಫೈಟ್ ಅಂತಾರಲ್ಲ, ಕುತ್ತಿಗೆ ಮಟ್ಟದ ಫೈಟು, ಇಬ್ಬರಿಗೂ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ ಇಲ್ಲಿ. ಹುಮಾಯೂನ್ ಕಬೀರ ಮತ್ತು TMC ಮತ್ತು ಕಾಂಗ್ರೆಸ್ಸು, ಈ ಹುಮಾಯೂನ್ ಕಬೀರು ಮತ್ತು ಕಾಂಗ್ರೆಸ್ಸು ಎಲ್ಲರೂ TMC 3 ಜನನೂ ಮುಸಲ್ಮಾನರ ಮತಗಳನ್ನು ಸೆಳಿಬೇಕು ಅನ್ನೋವಾಗ ಏನಾಗುತ್ತೆ ಅಂದರೆ ಅಲ್ಲಿ ಒಂದು ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ಮುಸ್ಲಿಂ ಮತಗಳು ವಿಭಜನೆ ಆಗೋಗುತ್ತೆ, ಮತ್ತು ಹಿಂದೂಗಳ ಮತಗಳು ಕೂಡ ವಿಭಜನೆ ಆಗ್ತವೆ ಅದೇ ರೀತಿಯಾಗಿ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಚಿತ್ರಾನ್ನ ಆಗೋಗ್ಬಿಟ್ಟಿದೆ ಇವಾಗ ಅಲ್ಲಿ. ಆದರೆ ಅಸ್ತಿತ್ವವನ್ನು ನೋಡುವಾಗ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮುಕ್ತ ಆಗೋಗಿದೆ. ಅವ್ರು ಏನಿದ್ರು 5-6% ತೊಗೊಬೋದು ಅಷ್ಟೇ. ಮುಸ್ಲಿಂ ಮತಗಳೇನಾದರೂ ಈ ಬಾರಿ ಕಾಂಗ್ರೆಸ್ಗೇನಾದರೂ ಒಲಿದು ಬಂದರೆ ಸ್ವಲ್ಪ ಚುನಾವಣಾ ಚಿತ್ರಣ ಬದಲಾಗುವಂಥ ಎಲ್ಲ ಸನ್ನಿವೇಶಗಳು ಕಾಣ್ತಿದೆ. ಕೊನೆಗೆ ಅಂತಿಮವಾಗಿ ಇಲ್ಲಿ ನಿರ್ಧಾರ ಮಾಡ್ತಕ್ಕಂಥದ್ದು, ಯಾರು ಪಕ್ಷೇತರರು ಏನಾದರೂ ವಿಜೇತರಾದರೆ ಅವರು ಯಾವ ಪಕ್ಷಕ್ಕೆ ಒಂದು ಬೆಂಬಲವನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಸರ್ಕಾರ ರಚನೆ ಆಗುವಂಥ ಸಂದರ್ಭಗಳು ಕಾಣ್ತಾ ಇದೆ. ಆದರೂ ಕೂಡ ಮಮತಾ ದೀದಿ ಈಗ ಹಿಂದೂಗಳ ಪರವಾಗೂ ನಾನಿದ್ದೀನಿ, ಕ್ರಿಶ್ಚಿಯನ್ರ ಪರವಾಗೂ ನಾನಿದ್ದೀನಿ, ಮುಸಲ್ಮಾನರ ಪರವಾಗೂ ನಾನಿದ್ದೀನಿ, ನಾನೊಂದು ಸೆಕ್ಯುಲರ್ ಅಂತೆಲ್ಲ ಬಿಂಬಿಸ್ಕೊಂಡ್ರೂ ಕೂಡ ಹಿಂದೂಗಳು ಅಷ್ಟು ಸುಲಭವಾಗಿ ಈ ಬಾರಿ ಮೋಸಕ್ಕೆ ಒಳಗಾಗೋದಿಲ್ಲ ಅನ್ನುವಂತಹ ಸ್ಪಷ್ಟ ಚಿತ್ರಣ ಬಂಗಾಳದ ಜನತೆಯ ಮನದಾಳದಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಹಾಗಾಗಿ ಇನ್ನೇನು ತುಂಬ ದೂರ ಇಲ್ಲ, 29ನೇ ತಾರೀಕಿಗೆ ಚುನಾವಣೆ ಮುಗಿದೋಗುತ್ತೆ. ಮೇ 4ನೇ ತಾರೀಕು ಫಲಿತಾಂಶಗಳು ಹೊರಗಡೆ ಬಂದಾಗ ಯಾರು ಪಶ್ಚಿಮ ಬಂಗಾಳದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾಗಿ ಈ ಬಾರಿ ಅಲ್ಲಿ NDA ಮೈತ್ರಿಕೂಟ ಅಂದರೆ BJP ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತಾ ರೂಲ್ ಆಫ್ ದ ರೂಲರ್ ಆದ ದೀದಿಯವರು ಅಧಿಕಾರದ ಚುಕ್ಕಾಣಿ ಹಿಡಿತಾರ, ಹುಮಾಯೂನ್ ಕಬೀರ್ ಹಿಡಿತಾನ, ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತಾ ಅನ್ನುವಂಥ ಯಕ್ಷ ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಂದೆ ಇಡುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.